ಬುಧವಾರದಿಂದ ಡಿಕೆ ಶಿವಕುಮಾರ್ ಅವರ ಆಡಳಿತ ಆರಂಭವಾಗಲಿದೆ ರಾಜ್ಯದಲ್ಲಿ. ಅದಕ್ಕಿಂತ ಮುಂಚೆ ದೆಹಲಿಗೆ ಹಾರಲಿದ್ದಾರೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋ ವಿಚಾರವನ್ನು ಕೂಡ ಫೈನಲೈಸ್ ಮಾಡಬೇಕಾಗಿದೆ. ಹಾಗಾಗಿ ಹೊಸ ಸಂಪುಟ ರಚನೆ ಬಗ್ಗೆ ಚರ್ಚೆ ಸಾಧ್ಯತೆ ಅಂತ ಹೇಳಲಾಗಿದೆ. ವರಿಷ್ಠರ ಜೊತೆ ಮಾತುಕತೆ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್. ಬುಧವಾರದಿಂದ ಡಿಕೆಶಿ ದರ್ಬಾರ್ ರಾಜ್ಯದಲ್ಲಿ. ಹಾಗಾಗಿ ಅನೇಕ ವಿಚಾರಗಳನ್ನ ಫೈನಲೈಸ್ ಮಾಡೋದಕ್ಕೆ ದೆಹಲಿಗೆ ಹಾರ್ತಾ ಇದ್ದಾರೆ. ಮೊದಲ ಹಂತದಲ್ಲಿ 6-8 ಸಚಿವರು ಪದಗ್ರಹಣ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಕೊಂಡು ಫೈನಲೈಸ್ ಮಾಡ್ಕೊಂಡು ಬರ್ತಾರಾ ಅಂತ. ಹುದ್ದೆ ಸೃಷ್ಟಿಸಬೇಕು ಅಂತಂದ್ರೆ ಎಷ್ಟು ಸ್ಥಾನಗಳು ಅಗತ್ಯವಿದೆ, 2 ಇಲ್ಲವೇ 4 ಸ್ಥಾನಗಳನ್ನ ಸೃಷ್ಟಿಸಬೇಕಾ? ಈ ಬಗ್ಗೆ ಡಿಕೆಶಿ ಜೊತೆ ಹೈಕಮಾಂಡ್ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಡಿಸಿಎಂ ಹುದ್ದೆ ಸೃಷ್ಟಿ ಮಾಡೋದು ಬೇಡ ಅಂತ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಡ ಹೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಪವರ್ ಸೆಂಟರ್ಸ್ ಇದೆ. ಇನ್ನು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಿ ಇನ್ನಷ್ಟು ಪವರ್ ಸೆಂಟರ್ಗಳು ಮಾಡೋದು ಬೇಡ ಅಂತ. ಇನ್ನು ಯಾರು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅನ್ನೋದ್ರ ಕುರಿತಾಗಿ ಕೂಡ ಚರ್ಚೆ ನಡೆದಿದೆಯಂತೆ. ಸಮರ್ಥರಿಗೆ ಕೆಪಿಸಿಸಿ ಸಾರಥ್ಯ ನೀಡುವ ಬಗ್ಗೆ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆಲ್ರೆಡಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸಚಿವರು ಕೂಡ ಆಗಬೇಕು ಅನ್ನೋದಿದೆ. ಡಾಕ್ಟರ್ ಹರಿಪ್ರಸಾದ್, ಬಿಕೆ ಹರಿಪ್ರಸಾದ್, ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನು ಕಾರ್ಯಾಧ್ಯಕ್ಷರನ್ನ ಕೂಡ ನೇಮಕ ಮಾಡಬೇಕಾಗುತ್ತೆ. 4-5 ಜನನ್ನ, ಅದು ಸಮುದಾಯಗಳ ಲೆಕ್ಕಾಚಾರ ಎಲ್ಲವನ್ನೂ ನೋಡಿ ನೇಮಕ ಮಾಡ್ತಾರೆ. ಇನ್ನು ಸ್ಪೀಕರ್ ಪೀಠದಲ್ಲಿ ಕೂಡ ಹಿರಿಯರನ್ನ ಕೂರಿಸುವ ಬಗ್ಗೆ ಯೋಚನೆ ನಡೆದಿದೆ. ಯಾರನ್ನ ಸ್ಪೀಕರ್ ಮಾಡಲಾಗುತ್ತೆ ಕಾದು ನೋಡಬೇಕಾಗಿದೆ. ಇಂದಿನಂತೆ ಚಟುವಟಿಕೆಗಳು ದೆಹಲಿಯಲ್ಲಿ ಗರಿಗೆದರಿದೆ. ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ಹೋಗ್ತಾರೆ. ಇವತ್ತು ಅವರ ಸದಾಶಿವನಗರದ ನಿವಾಸದಲ್ಲಿ ಸಿಕ್ಕಾಪಟ್ಟೆ ಲಾಬಿ ನಡೀತಾ ಇದೆ ಸಚಿವ ಸ್ಥಾನಕ್ಕೋಸ್ಕರ. ಸಾಕಷ್ಟು ಜನ ಅವ್ರನ್ನ ಬಂದು ಭೇಟಿಯಾಗ್ತಾ ಇದ್ದಾರೆ. ಅವರ ಹಿತೈಷಿಗಳು ಇನ್ನು ಶುಭಾಶಯ ಕೋರೋದಕ್ಕೆ ಕೂಡ ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ಇವತ್ತು ಪ್ರೈವೇಟ್ ಟೈಮ್ ಇಟ್ಕೊಂಡಿದ್ದಾರೆ ಸದಾಶಿವನಗರದ ಅವರ ಮನೆಯಲ್ಲಿ. ಬೆಂಗಳೂರಿನಲ್ಲಿದ್ದಾರೆ ಸದ್ಯದ ಮಟ್ಟಿಗೆ. ಇನ್ನು ನಾಳೆ ದೆಹಲಿಗೆ ತೆರಳುತ್ತಾರೆ ಅಂತ ಹೇಳಿ. ಬುಧವಾರದಿಂದ ಡಿಕೆ ಶಿವಕುಮಾರ್ ಅವರ ಆಡಳಿತ ಆರಂಭವಾಗಲಿದೆ ರಾಜ್ಯದಲ್ಲಿ. ಅದಕ್ಕಿಂತ ಮುಂಚೆ ದೆಹಲಿಗೆ ಹಾರಲಿದ್ದಾರೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋ ವಿಚಾರವನ್ನು ಕೂಡ ಫೈನಲೈಸ್ ಮಾಡಬೇಕಾಗಿದೆ. ಹಾಗಾಗಿ ಹೊಸ ಸಂಪುಟ ರಚನೆ ಬಗ್ಗೆ ಚರ್ಚೆ ಸಾಧ್ಯತೆ ಅಂತ ಹೇಳಲಾಗಿದೆ. ವರಿಷ್ಠರ ಜೊತೆ ಮಾತುಕತೆ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್. ಬುಧವಾರದಿಂದ ಡಿಕೆಶಿ ದರ್ಬಾರ್ ರಾಜ್ಯದಲ್ಲಿ. ಹಾಗಾಗಿ ಅನೇಕ ವಿಚಾರಗಳನ್ನ ಫೈನಲೈಸ್ ಮಾಡೋದಕ್ಕೆ ದೆಹಲಿಗೆ ಹಾರ್ತಾ ಇದ್ದಾರೆ. ಮೊದಲ ಹಂತದಲ್ಲಿ 6-8 ಸಚಿವರು ಪದಗ್ರಹಣ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಕೊಂಡು ಫೈನಲೈಸ್ ಮಾಡ್ಕೊಂಡು ಬರ್ತಾರಾ ಅಂತ. ಹುದ್ದೆ ಸೃಷ್ಟಿಸಬೇಕು ಅಂತಂದ್ರೆ ಎಷ್ಟು ಸ್ಥಾನಗಳು ಅಗತ್ಯವಿದೆ, 2 ಇಲ್ಲವೇ 4 ಸ್ಥಾನಗಳನ್ನ ಸೃಷ್ಟಿಸಬೇಕಾ? ಈ ಬಗ್ಗೆ ಡಿಕೆಶಿ ಜೊತೆ ಹೈಕಮಾಂಡ್ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಡಿಸಿಎಂ ಹುದ್ದೆ ಸೃಷ್ಟಿ ಮಾಡೋದು ಬೇಡ ಅಂತ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಡ ಹೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಪವರ್ ಸೆಂಟರ್ಸ್ ಇದೆ. ಇನ್ನು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಿ ಇನ್ನಷ್ಟು ಪವರ್ ಸೆಂಟರ್ಗಳು ಮಾಡೋದು ಬೇಡ ಅಂತ. ಇನ್ನು ಯಾರು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅನ್ನೋದ್ರ ಕುರಿತಾಗಿ ಕೂಡ ಚರ್ಚೆ ನಡೆದಿದೆಯಂತೆ. ಸಮರ್ಥರಿಗೆ ಕೆಪಿಸಿಸಿ ಸಾರಥ್ಯ ನೀಡುವ ಬಗ್ಗೆ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆಲ್ರೆಡಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸಚಿವರು ಕೂಡ ಆಗಬೇಕು ಅನ್ನೋದಿದೆ. ಡಾಕ್ಟರ್ ಜಿ ಹರಿಪ್ರಸಾದ್, ಬಿಕೆ ಹರಿಪ್ರಸಾದ್, ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನು ಕಾರ್ಯಾಧ್ಯಕ್ಷರನ್ನ ಕೂಡ ನೇಮಕ ಮಾಡಬೇಕಾಗುತ್ತೆ. 4-5 ಜನನ್ನ, ಅದು ಸಮುದಾಯಗಳ ಲೆಕ್ಕಾಚಾರ ಎಲ್ಲವನ್ನೂ ನೋಡಿ ನೇಮಕ ಮಾಡ್ತಾರೆ. ಇನ್ನು ಸ್ಪೀಕರ್ ಪೀಠದಲ್ಲಿ ಕೂಡ ಹಿರಿಯರನ್ನ ಕೂರಿಸುವ ಬಗ್ಗೆ ಯೋಚನೆ ನಡೆದಿದೆ. ಯಾರನ್ನ ಸ್ಪೀಕರ್ ಮಾಡಲಾಗುತ್ತೆ ಕಾದು ನೋಡಬೇಕಾಗಿದೆ.
ಎಂದಿನಂತೆ ಚಟುವಟಿಕೆಗಳು ದೆಹಲಿಯಲ್ಲಿ ಗರಿಗೆದರಿದೆ. ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ಹೋಗ್ತಾರೆ. ಇವತ್ತು ಅವರ ಸದಾಶಿವನಗರದ ನಿವಾಸದಲ್ಲಿ ಸಿಕ್ಕಾಪಟ್ಟೆ ಲಾಬಿ ನಡೀತಾ ಇದೆ ಸಚಿವ ಸ್ಥಾನಕ್ಕೋಸ್ಕರ. ಸಾಕಷ್ಟು ಜನ ಅವ್ರನ್ನ ಬಂದು ಭೇಟಿಯಾಗ್ತಾ ಇದ್ದಾರೆ. ಅವರ ಹಿತೈಷಿಗಳು ಇನ್ನು ಶುಭಾಶಯ ಕೋರೋದಕ್ಕೆ ಕೂಡ ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ಇವತ್ತು ಪ್ರೈವೇಟ್ ಟೈಮ್ ಇಟ್ಕೊಂಡಿದ್ದಾರೆ ಸದಾಶಿವನಗರದ ಅವರ ಮನೆಯಲ್ಲಿ. ಬೆಂಗಳೂರಿನಲ್ಲಿದ್ದಾರೆ ಸದ್ಯದ ಮಟ್ಟಿಗೆ. ಇನ್ನು ನಾಳೆ ದೆಹಲಿಗೆ ತೆರಳುತ್ತಾರೆ ಅಂತ ಹೇಳಿ. ಬುಧವಾರದಿಂದ ಡಿಕೆ ಶಿವಕುಮಾರ್ ಅವರ ಆಡಳಿತ ಆರಂಭವಾಗಲಿದೆ ರಾಜ್ಯದಲ್ಲಿ. ಅದಕ್ಕಿಂತ ಮುಂಚೆ ದೆಹಲಿಗೆ ಹಾರಲಿದ್ದಾರೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋ ವಿಚಾರವನ್ನು ಕೂಡ ಫೈನಲೈಸ್ ಮಾಡಬೇಕಾಗಿದೆ. ಹಾಗಾಗಿ ಹೊಸ ಸಂಪುಟ ರಚನೆ ಬಗ್ಗೆ ಚರ್ಚೆ ಸಾಧ್ಯತೆ ಅಂತ ಹೇಳಲಾಗಿದೆ. ವರಿಷ್ಠರ ಜೊತೆ ಮಾತುಕತೆ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್. ಬುಧವಾರದಿಂದ ಡಿಕೆಶಿ ದರ್ಬಾರ್ ರಾಜ್ಯದಲ್ಲಿ. ಹಾಗಾಗಿ ಅನೇಕ ವಿಚಾರಗಳನ್ನು ಫೈನಲೈಸ್ ಮಾಡೋದಕ್ಕೆ ದೆಹಲಿಗೆ ಹಾರ್ತಾ ಇದ್ದಾರೆ. ಮೊದಲ ಹಂತದಲ್ಲಿ 6-8 ಸಚಿವರು ಪದಗ್ರಹಣ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಕೊಂಡು ಫೈನಲೈಸ್ ಮಾಡ್ಕೊಂಡು ಬರ್ತಾರಾ ಅಂತ. ಹುದ್ದೆ ಸೃಷ್ಟಿಸಬೇಕು ಅಂತಂದ್ರೆ ಎಷ್ಟು ಸ್ಥಾನಗಳು ಅಗತ್ಯವಿದೆ, 2 ಇಲ್ಲವೇ 4 ಸ್ಥಾನಗಳನ್ನ ಸೃಷ್ಟಿಸಬೇಕಾ? ಈ ಬಗ್ಗೆ ಡಿಕೆಶಿ ಜೊತೆ ಹೈಕಮಾಂಡ್ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಡಿಸಿಎಂ ಹುದ್ದೆ ಸೃಷ್ಟಿ ಮಾಡೋದು ಬೇಡ ಅಂತ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಡ ಹೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಪವರ್ ಸೆಂಟರ್ಸ್ ಇದೆ. ಇನ್ನು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಿ ಇನ್ನಷ್ಟು ಪವರ್ ಸೆಂಟರ್ಗಳು ಮಾಡೋದು ಬೇಡ ಅಂತ. ಇನ್ನು ಯಾರು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅನ್ನೋದ್ರ ಕುರಿತಾಗಿ ಕೂಡ ಚರ್ಚೆ ನಡೆದಿದೆಯಂತೆ. ಸಮರ್ಥರಿಗೆ ಕೆಪಿಸಿಸಿ ಸಾರಥ್ಯ ನೀಡುವ ಬಗ್ಗೆ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆಲ್ರೆಡಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸಚಿವರು ಕೂಡ ಆಗಬೇಕು ಅನ್ನೋದಿದೆ. ಡಾಕ್ಟರ್ ಬಿಕೆ ಹರಿಪ್ರಸಾದ್, ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನು ಕಾರ್ಯಾಧ್ಯಕ್ಷರನ್ನ ಕೂಡ ನೇಮಕ ಮಾಡಬೇಕಾಗುತ್ತೆ. 4-5 ಜನನ್ನ, ಅದು ಸಮುದಾಯಗಳ ಲೆಕ್ಕಾಚಾರ ಎಲ್ಲವನ್ನೂ ನೋಡಿ ನೇಮಕ ಮಾಡ್ತಾರೆ. ಇನ್ನು ಸ್ಪೀಕರ್ ಪೀಠದಲ್ಲಿ ಕೂಡ ಹಿರಿಯರನ್ನ ಕೂರಿಸುವ ಬಗ್ಗೆ ಯೋಚನೆ ನಡೆದಿದೆ. ಯಾರನ್ನ ಸ್ಪೀಕರ್ ಮಾಡಲಾಗುತ್ತೆ ಕಾದು ನೋಡಬೇಕಾಗಿದೆ. ಎಂದಿನಂತೆ ಚಟುವಟಿಕೆಗಳು ದೆಹಲಿಯಲ್ಲಿ ಗರಿಗೆದರಿದೆ. ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ಹೋಗ್ತಾರೆ. ಇವತ್ತು ಅವರ ಸದಾಶಿವನಗರದ ನಿವಾಸದಲ್ಲಿ ಸಿಕ್ಕಾಪಟ್ಟೆ ಲಾಬಿ ನಡೀತಾ ಇದೆ ಸಚಿವ ಸ್ಥಾನಕ್ಕೋಸ್ಕರ. ಸಾಕಷ್ಟು ಜನ ಅವ್ರನ್ನ ಬಂದು ಭೇಟಿಯಾಗ್ತಾ ಇದ್ದಾರೆ. ಅವರ ಹಿತೈಷಿಗಳು ಇನ್ನು ಶುಭಾಶಯ ಕೋರೋದಕ್ಕೆ ಕೂಡ ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ಇವತ್ತು ಪ್ರೈವೇಟ್ ಟೈಮ್ ಇಟ್ಕೊಂಡಿದ್ದಾರೆ ಸದಾಶಿವನಗರದ ಅವರ ಮನೆಯಲ್ಲಿ. ಬೆಂಗಳೂರಿನಲ್ಲಿದ್ದಾರೆ ಸದ್ಯದ ಮಟ್ಟಿಗೆ. ಇನ್ನು ನಾಳೆ ದೆಹಲಿಗೆ ತೆರಳುತ್ತಾರೆ ಅಂತ ಹೇಳಿ